Locate the center of the shaded area shown in figure ಅಂತ ಕೇಳಿದ್ದಾರೆ. The given figure is symmetric about y-axis ಅಂತ ಕೇಳಿದ್ದಾರೆ. Symmetric ಅಂದಾಗ x ಬಾರ್ 0 ಆಗುತ್ತೆ. x ಬಾರ್ ಅಂದ್ರೆ centered of shaded figure about y-axis ಅಂತ ಹೇಳ್ತಾರೆ. ಇಲ್ಲಿ ಈ ಫಿಗರ್ shaded area y-axis ಗೆ ಸಿಮೆಟ್ರಿಕ್ ಆಗಿದೆ. ಈ ಕಡೆನೂ ಸೇಮ್ ಇದೆ ಮತ್ತೆ ಈ ಕಡೆನೂ ಸೇಮ್ ಇದೆ. ಅದಕ್ಕೋಸ್ಕರ x ಬಾರ್ ಈ y-axis ಮೇಲೆ ಬರುತ್ತೆ. ಅದು 0. y-axis ಇಂದ x ಬಾರ್ 0 ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಈಗ ಫಸ್ಟ್ ಒಂದೊಂದಾಗಿ ಇದು ದೊಡ್ಡ ರೆಕ್ಟಾಂಗಲ್ ಅನ್ನು ಇದು ರೆಕ್ಟಾಂಗಲ್ ಇದನ್ನು 1 ಇದು ಸೆಮಿ ಸರ್ಕಲ್ 2 ಇದು ಟ್ರಯಾಂಗಲ್ 3 ಅಂತ ನಂಬರಿಂಗ್ ಮಾಡೋಣ. ಏರಿಯಾ ಆಫ್ ರೆಕ್ಟಾಂಗಲ್ 1 80 80 160 into 80 ಈ ಡಿಸ್ಟೆನ್ಸ್ 80 equal to 12800 mm square. ನೆಕ್ಸ್ಟ್ ಏರಿಯಾ 1 ಬರೆಯೋಣ. ನೆಕ್ಸ್ಟ್ ಸೆಂಟರ್ಡ್ ಆಫ್ ರೆಕ್ಟಾಂಗಲ್ 1 ಫ್ರಮ್ x axis ಅಂದ್ರೆ y1 ಅದು x axis ಇಂದ 80/2 ಈ ಡಿಸ್ಟೆನ್ಸ್ 80/2 40 mm ಆಗುತ್ತೆ. ಏರಿಯಾ 1 ಬರೆದಿದ್ದೀವಿ. y1 ಬರೆಯೋಣ. ನೆಕ್ಸ್ಟ್ ಏರಿಯಾ ಆಫ್ ಸೆಮಿ ಸರ್ಕಲ್ 2 ಇದು ಡಿರೆಕ್ಷನ್ ಅಲ್ಲಿ ಬರುತ್ತೆ, ಕಟ್ಟಿಂಗ್ ಅಲ್ಲಿ ಬರುತ್ತೆ. ಸೊ ಇದರ ರೇಡಿಯಸ್ 30 mm. ಅದಕ್ಕೋಸ್ಕರ π/2 ಏರಿಯಾ 2 π/2 into 30 mm ಸ್ಕ್ವೇರ್ ಈಕ್ವಲ್ ಟು ಇಷ್ಟು ಬರುತ್ತೆ. ಇದು ಮೈನಸ್, ಇಲ್ಲಿ ಮೈನಸ್, ಯಾಕಂದ್ರೆ ಏರಿಯಾ 2 ಡಿಡಕ್ಷನ್ ಅಲ್ಲಿ ಬರುತ್ತೆ. ಇಷ್ಟು ಸ್ಕ್ವೇರ್ mm ಬರುತ್ತೆ. ಏರಿಯಾ 2 ಬರೆಯೋಣ. ನೆಕ್ಸ್ಟ್ ಸೆಂಟರ್ಡ್ ಆಫ್ ಸೆಮಿ ಸರ್ಕಲ್ x ಆಕ್ಸಿಸ್ ಇಂದ ಟೋಟಲ್ ಇದು 80 ಮೈನಸ್ ಈ ಡಿಸ್ಟೆನ್ಸ್ 4r/3π ಆಗುತ್ತೆ. ಈ ಡಿಸ್ಟೆನ್ಸ್ ಟೋಟಲ್ ಮೈನಸ್ ಈ ಡಿಸ್ಟೆನ್ಸ್ ಅಂದ್ರೆ ಸೆಂಟರ್ಡ್ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ. x ಆಕ್ಸಿಸ್ ಇಂದ ಇದು ಸೆಂಟರ್ಡ್ ಡಿಸ್ಟೆನ್ಸ್. ಇದು ಹೇಗೆ ಬರುತ್ತೆ? ಈ ಡಿಸ್ಟೆನ್ಸ್ 80 ಮೈನಸ್ ಇದು 4r/3π 6 30 6 ಸಬ್ಸ್ಟಿಟ್ಯೂಟ್ ಮಾಡೋಣ. y2 80 ಮೈನಸ್ r 4r/3π ಆವಾಗ y2 ಇಷ್ಟು 67.268 mm ಬರುತ್ತೆ. 67.268 mm ಏರಿಯಾ 2 ಮತ್ತೆ y2. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ 3 ಇದು ಟ್ರಯಾಂಗಲ್ 3 ಇದು ಏರಿಯಾ 3 ಇದು 40 mm ಇದು 20 mm ಹಾಫ್ 40 into 20. ಸೊ ಏರಿಯಾ 3 ಇದು ಸಹ ಮೈನಸ್ ಅಲ್ಲಿ, ಯಾಕಂದ್ರೆ ಇದು ಸಹ ಡಿಡಕ್ಷನ್ ಅಲ್ಲಿ ಇದೆ. ಸೊ ಏರಿಯಾ 3 ಮೈನಸ್ ಏರಿಯಾ 3 ಬರೆಯೋಣ. ಸೆಂಟರ್ಡ್ ಆಫ್ ಏರಿಯಾ 3 ಫ್ರಮ್ x ಆಕ್ಸಿಸ್ ಇದು ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್ ಇದು ಇಷ್ಟು ಡಿಸ್ಟೆನ್ಸ್ ಪ್ಲಸ್ 1/3 ಆಫ್ ಈ ಡಿಸ್ಟೆನ್ಸ್. ಸೊ 10 ಪ್ಲಸ್ 1/3 ಆಫ್ ದಿಸ್ ಡಿಸ್ಟೆನ್ಸ್ 20. ಸೊ ಆವಾಗ y3 16.667 mm ಬರುತ್ತೆ. ಏರಿಯಾ 3 y3 ಇಷ್ಟು y ಬಾರು ಎಲ್ಲವನ್ನು ಬರ್ಕೊಂಡಿದ್ದೀವಿ.
y ಬಾರು ಈ ಫಾರ್ಮುಲಾದಿಂದ ಬರುತ್ತೆ ಎಲ್ಲ ಪ್ಲಸ್. ನೆಕ್ಸ್ಟ್ ಸಮೇಷನ್ ಎ ಐ ಕ್ಯಾಲ್ಕುಲೇಟ್ ಮಾಡೋಣ. ಎಲ್ಲ ಏರಿಯಾಸ್ ಅನ್ನ ಕೂಡಿಸೋಣ. ನೆಗೆಟಿವ್ ಆವಾಗ ಏರಿಯಾ 1 y1 ಏರಿಯಾ 2 y2 ಏರಿಯಾ 3 y3 ಮತ್ತೆ ಇದು y3 ಮತ್ತೆ ಸಮೇಷನ್ ಎ ಅವಾಗ ಕ್ಯಾಲ್ಕುಲೇಟ್ ಮಾಡಿದಾಗ y ಬಾರು 37.341 mm ಬರುತ್ತೆ. ನೆಕ್ಸ್ಟ್ ಸೆಂಟ್ರಲ್ ರೆಪ್ರೆಸೆಂಟ್ ಮಾಡೋಣ. ಇದು ಸೆಂಟ್ರಲ್, ಇದು ಎಕ್ಸ್ ಆಕ್ಸಿಸ್ ಇಂದ 37.341 mm ದೂರದಲ್ಲಿ ಇದೆ.